ನಿಸ್ವಾರ್ಥ ಸೇವೆ ನಾನು ಏನು ಮಾಡಿದ್ದೀನಿ, ಅವ್ರ ನಿಸ್ವಾರ್ಥ ಪ್ರೀತಿಯನ್ನು ನನಗೆ ತೋರಿಸಿದ್ದಾರೆ. ನನ್ನ ಪ್ರಾಣ ಇರೋವರೆಗೂ ಈ ನಿಸ್ವಾರ್ಥ ಪ್ರೀತಿಗೆ ನಾನು ಚಿರಋಣಿಯಾಗೇ ಇರ್ತೀನಿ. ಗೋವನ್ನು ಪಡೆದಿರೋ ಕುಟುಂಬಕ್ಕೆ ಅವ್ರ ಕುಟುಂಬ 100 ಕಾಲ ಸುಖವಾಗಿರಲಿ, ಅದ್ರ ಫಲದಿಂದ ಬಂದಿರೋ ಫಲನ ಬೇರೆಯವ್ರಿಗೆ ಕೊಟ್ಟು ಅವ್ರ ಕುಟುಂಬನೂ ಸುಖವಾಗಿರಲಿ ಅಂತ ಬಯಸ್ತೀನಿ. ನಾವು ಮನುಷ್ಯರು ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ. ನಾವು ಅದೇ ಬೆಳೀತಾ ಬೆಳೀತಾ ಹೆಸರು ಬರುತ್ತೆ, ಸತ್ತಾಗ ಉಸಿರಿರಲ್ಲ. ನಾನು ಯಾವತ್ತೂ ಹೆಸರಿಗೋಸ್ಕರ ಪ್ರಯತ್ನ ಪಡ್ತೀನಿ ಹೊರತು ನಾನು ಕೊನೆ ಉಸಿರಿರೋವ್ರಿಗೂ ಏನಾನ ಒಂದು ಸಾಧನೆ ಮಾಡಿ ಹೆಸರು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹೊರತು ಕೊಡು, ಆರ ಕೊಡು. ಬೇಡ ಬಿಡಪ್ಪ, ಇನ್ನು ಕದಲಲ್ಲ ಅದು. ಇನ್ನು ಕದಲಲ್ಲ ಅದು. 7ಗೆ ಬಂದೈತಾ? ಇನ್ನೂ ಇಲ್ಲ. ಬೇಡ ನಂತೀರಿ, ನಾನೇ ಮೊನ್ನೆ ಬಂದೈತೆ 7 ನಾನು ಕೊಡಿಸಿಲ್ಲ. ನಾ ಸ್ವಲ್ಪ ದಿನ ಅಪ್ಪನ ಮಗನಿಬ್ರು ಹಾಕಿದ್ದೀರ ಮಾಲೆ. ಸ್ವಾಮಿ ನಮ್ಮಪ್ಪ ಹಿಡ್ಕೊ. ಒಳ್ಳೇದಾಗಲೇ. ಚೆನ್ನಾಗಿ ಸಾಕ್ಕೊಂಡು ಒದ್ದು ಚೆನ್ನಾಗಿ ಸಾಕ್ಕೊಂಡು ಇದ್ರಾಗ ಮರಿ ಹಾಕಿದ್ಮೇಲೆ ನೀವು ಬೇರೆಯವ್ರಿಗೆ ದಾನ ಕೊಡಬೇಕು. ಹಾಂ ಬಾ ಸರ್. ಏನು ನಾವು ಗೋದಾನ ಕಾರ್ಯಕ್ರಮ ಇಟ್ಕೊಂಡು ಗೋವನ್ನು ವಿತರಣೆ ಮಾಡಿದ್ವಿ. ಆವತ್ತಿನ ದಿನ ನಾವು ಯಾರ್ಯಾರಿಗೆ ಫಲಾನುಭವಿಗಳಿದ್ದಾರೋ ಅವ್ರನ್ನ ಪೂರ್ತಿಯಾಗಿ ನಾನು ಅವ್ರನ್ನ ಗಮನಿಸೋಕ್ಕೂ ಆಗಲಿಲ್ಲ, ವೀಕ್ಷಣೆನೂ ಮಾಡಿಲ್ಲ. ಯಾರು ಕೊಟ್ಟಿದ್ದೀವಿ ಅಂತಲೂ 60% ಮಾಹಿತಿ ನನಗಿರಲಿಲ್ಲ. ಏನು ನಮ್ಮ ಕುಟುಂಬ ಅಂತ ನನ್ನ ಜೊತೆ ಏನು ನಿಂತ್ಕೊಂಡಿತ್ತು, ನಮ್ಮ ಯುವಸೇನೆ, ನಮ್ಮ ಅಭಿಮಾನಿಗಳು, ನನ್ನ ಅಣ್ಣ ತಮ್ಮಂದರು, ನನ್ನ ಕುಟುಂಬದವರು, ಅವರೇ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಹಾಗಾಗಿ ಅದಾದ ನಂತರ ಅವ್ರು ಯಾವ ರೀತಿ ಸಾಕಾಣಿಕೆ ಮಾಡಿದ್ದಾರೆ, ಯಾವ ರೀತಿ ಅದನ್ನು ಪೋಷಣೆ ಮಾಡ್ತಾಯಿದ್ದಾರೆ, ಅದನ್ನು ಯಾವ ರೀತಿ ಅವ್ರ ಕುಟುಂಬದಲ್ಲಿ ಆ ಗೋವನ್ನು ಅವರು ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಅದನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ನಾನು ಈ ಕಾರ್ಯಕ್ರಮವನ್ನು ಆ ಗ್ರಾಮಸ್ಥರು ಹಮ್ಮಿಕೊಂಡಿದ್ರು. ಅವರು ಮನವಿ ಮೇರೆಗೆ ನಾನು ಇವತ್ತು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ. ಹೆಂಗೆ ನೋಡ್ಕೊಂಡಿದ್ದಾರೆ ಹಸುಗಳನ್ನ, ಹೆಂಗೆ ಸಾಕಾಣಿಕೆ ಮಾಡೋಂಥ ಕೆಲಸ ಆಗಿದೆ ನೋಡಿ. ನಾವು ಇವತ್ತು ಒಂದು ಸ್ಟೇಜ್ ಪಡ್ಡೆಯನ್ನು ಕೊಟ್ಟಿದ್ವಿ, ಅದು ಈಗ 7 ಸ್ಟೇಜ್ಗೆ ಬಂದು ನಿಂತಿದೆ. ಅವ್ರ ಕುಟುಂಬದ ಅವ್ರ ಮಕ್ಕಳಂತೆ ಕೂಡ ಆ ಗೋವನ್ನು ಕೂಡ ಅವ್ರು ನೋಡ್ಕೊಂಡಿದ್ದಾರೆ. ಏನು ಸರ್, ಕಳೆದ ತಿಂಗಳಷ್ಟೇ ಮುಷ್ಟೂರಿಗೆ ಭೇಟಿ ಕೊಟ್ಟಿದ್ರಿ, ಈ ತಿಂಗಳು ಯಾಲಗೆರೆಗೆ ಬಂದಿದ್ರಿ. ಏನು ಹರೀಶ್ ರೆಡ್ಡಿ ಅವ್ರಿಗೆ ಏನಾದರೂ ಮಾಧ್ಯಮದಲ್ಲಿ ಕಾಣಿಸ್ಕೊತಾ ಇರಬೇಕು, ನಾನು ಪ್ರಚಲಿತವಾಗಿರಬೇಕು, ನನ್ನ ಹೆಸರು ಓಡ್ತಾ ಇರಬೇಕು ಅನ್ನೋ ರಾಜಕೀಯ ಉದ್ದೇಶ ಇದರಿಂದ ಏನಾದರೂ ಇದೆಯಾ ಅಂತ? ಸರ್, ಈಗ ನಾನು ತೋರಿಸ್ಕೊಳ್ಬೇಕು ಅನ್ನೋ ಉದ್ದೇಶ ನಂದಲ್ಲ. ನಾವೇನು ಕಾರ್ಯಕ್ರಮ ಮಾಡಿದ್ದೀವಿ ಆ ಕಾರ್ಯಕ್ರಮ ಜನಕ್ಕೆ ರೀಚ್ ಆಗಬೇಕು, ಜನ ಮಾಹಿತಿಗೆ ಹೋಗಬೇಕು ಅಂದರೆ ಅದಕ್ಕೆ ಮೊದಲನೇ ಅಂತಲೇ ಇವತ್ತಿನ ದಿನ ಮೀಡಿಯಾ ಸಪೋರ್ಟ್ ಇಲ್ದಿರ ನಾವೇನು ಮಾಡೋಕ್ಕಾಗಲ್ಲ. ನಾವೇನು ದಾನ ಧರ್ಮ ಮಾಡಿರ್ತೀವಿ ಅದು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕಲ್ಲ. ಈಗ ನಾವು ಇವತ್ತು ಈ ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದೀವಿ. ನಿಮ್ಮ ಸಹಕಾರ, ನಮ್ಮ ಜನಗಳ ಆಶೀರ್ವಾದ ನನಗೆ ಸದಾ ನನ್ನ ಜೊತೆ ಇದ್ದರೆ ಅದನ್ನ ಇನ್ನೂ ಮುಂದಕ್ಕೆ ಇನ್ನೂ ವಿಸ್ತಾರ ಮಾಡ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀವಿ. ಏನು ಹೇಳ್ತೀರಿ ಜನಗಳಿಗೆ ಈ ಸಂದರ್ಭದಲ್ಲಿ, ಗೋವನ್ನು ಪಡೆದಿರುವಂತಹ ವ್ಯಕ್ತಿಗಳು, ಕುಟುಂಬಗಳಿಗೆ? ಸರ್, ಗೋವನ್ನು ಪಡೆದಿರೋ ಕುಟುಂಬಕ್ಕೆ ಅವ್ರ ಕುಟುಂಬ 100 ಕಾಲ ಸುಖವಾಗಿರಲಿ, ಅದ್ರ ಫಲದಿಂದ ಬಂದಿರೋ ಫಲನ ಬೇರೆಯವ್ರಿಗೆ ಕೊಟ್ಟು ಅವ್ರ ಕುಟುಂಬನೂ ಸುಖವಾಗಿರಲಿ ಅಂತ ಬಯಸ್ತೀನಿ. ಇವತ್ತು ನೀವೇ ನೋಡಿದ್ದೀರಾ ಯಾವ ರೀತಿ ಅವ್ರ ಪ್ರೀತಿಯಿಂದ ಸ್ವಾಗತ ಬಯಸಿದ್ದಾರೆ. ಆ ಪ್ರೀತಿಗಿಂತ ಏನು ಬೇಕು ಸರ್? ಈಗ ನಾವು ಮನುಷ್ಯರು ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ. ನಾವು ಅದೇ ಬೆಳೀತಾ ಬೆಳೀತಾ ಹೆಸರು ಬರುತ್ತೆ, ಸತ್ತಾಗ ಉಸಿರಿರಲ್ಲ. ನಾನು ಯಾವತ್ತೂ ಹೆಸರಿಗೋಸ್ಕರ ಪ್ರಯತ್ನ ಪಡ್ತೀನಿ ಹೊರತು ನಾನು ಕೊನೆ ಉಸಿರಿರೋವ್ರಿಗೂ ಏನಾನ ಒಂದು ಸಾಧನೆ ಮಾಡಿ ಹೆಸರು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹೊರತು ಯಾವುದೇ ಅಧಿಕಾರ ಆಸೆಗೆ ನಾನು ಆಸೆ ಪಡಲ್ಲ. ಈಗ ನಿಮ್ಮನ್ನ ಪಟಾಕಿ ಮತ್ತು ಹೂವಿನ ಮಳೆನೇ ಸುರಿಸ್ಬಿಟ್ಟು ನಿಮ್ಮನ್ನು ಬರಮಾಡ್ಕೊಂಡ್ರು, ಏನಾದರೂ ಪ್ರೀತಿಯ ಗುಟ್ಟು ಏನು ಅಂತ? ಯಾಕೆ ಹರೀಶ್ ರೆಡ್ಡಿ ಅವ್ರ ಮೇಲೆ ಅಷ್ಟು ನಂಬಿಕೆ ಜನಗಳಿಗೆ? ನೋಡಿ, ಈಗ ನೀವೇ ನೋಡಿದ್ರಲ್ವಾ, ನನ್ನ ನಿಸ್ವಾರ್ಥ ಸೇವೆಗೆ ಅವ್ರು ತೋರಿಸ್ತಾ ಇರೋಂಥ ನಿಸ್ವಾರ್ಥ ಪ್ರೀತಿ.
ನಾವು ಹಣನೋ ಇನ್ನೊಂದೋ ಮತ್ತೊಂದೋ ಕೊಟ್ಟು ಸಂಪಾದನೆ ಮಾಡಿರೋ ಜನ ಅಲ್ಲ. ನಿಸ್ವಾರ್ಥ ಸೇವೆ ನಾನು ಏನು ಮಾಡಿದ್ದೀನಿ ಅವ್ರು ನಿಸ್ವಾರ್ಥ ಪ್ರೀತಿಯನ್ನು ನನಗೆ ತೋರಿಸಿದ್ದಾರೆ. ನನ್ನ ಪ್ರಾಣ ಇರೋವರೆಗೂ ಈ ನಿಸ್ವಾರ್ಥ ಪ್ರೀತಿಗೆ ನಾನು ಚಿರಋಣಿಯಾಗೇ ಇರ್ತೀನಿ. ಈಗ ಚುನಾವಣೆಯಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಬಂದಿದೆ ಅಂತ ಹೇಳ್ಬಿಟ್ಟು ಊರುಗಳಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ, ಏನು ಹೇಳ್ತೀರಾ? ಸರಿ, ನಮ್ಮ ಸರ್ಕಾರಗಳದ್ದು ನಮಗಿಂತ ಹೆಚ್ಚಿಗೆ ನಿಮಗೆ ಗೊತ್ತು. ಚುನಾವಣೆ ಮಾಡಬೇಕಾಗಿ 7 ವರ್ಷ ಆಯಿತು. ಕ್ಯಾಟಗಿರಿ ಬರ್ತದೋ ಇಲ್ಲ ಗೊತ್ತಿಲ್ಲ. ಆದರೂ ಕೂಡ ನಾನು ಚುನಾವಣೆ ಉದ್ದೇಶ ಇಟ್ಕೊಂಡು ನಾನು ಈ ಕೆಲಸ ಮಾಡಿಲ್ಲ. ಭಗವಂತನೇನೋ ಒಂದು ಉದ್ದೇಶದಿಂದ ನನಗೆ ಆ ಒಳ್ಳೆಯ ಗುಣವನ್ನು, ನಮ್ಮ ತಂದೆ ತಾಯಿ ಆಶೀರ್ವಾದ, ನಾನು ನಂಬಿರೋ ಜನ ನನಗೆ ಆ ಒಂದು ಗಮನವನ್ನು, ನನ್ನ ಉದ್ದೇಶ ನನ್ನ ಮನಸ್ಸಲ್ಲಿ ಬಂದಿದೆ. ಆ ಗಮನ ಇಟ್ಕೊಂಡು ನಾನು ಸಮಾಜ ಸೇವೆ ಆಗಿರ್ಬೋದು, ಈ ದಾನ ಕಾರ್ಯಕ್ರಮ ಮಾಡಿದ್ದೀನಿ ಹೊರತು ಚುನಾವಣೆ ಉದ್ದೇಶ. ಚುನಾವಣೆ ಬಂದಾಗ ಚುನಾವಣೆ ಮಾಡಬೇಕಲ್ವಾ? ಆವಾಗ ತಯಾರಿ ಮಾಡಿದ್ರೆ ಅದು ಚುನಾವಣೆ ಅಂತಾರೆ. ಮುಂಚೆ ತಯಾರಿ ಮಾಡೋದು ಚುನಾವಣೆ ಹೆಂಗಂತಾರೆ ಸರ್? ಜಿಲ್ಲಾ ಪಂಚಾಯತಿ ಕ್ಷೇತ್ರ ಈ ಕ್ಷೇತ್ರಕ್ಕೆ ಮಾತ್ರನಾ, ಬೇರೆ ಏನಾದರೂ ಕ್ಷೇತ್ರಕ್ಕೆ ಇದೆಯಾ ಸರ್ ನಿಮ್ಮ ಸೇವೆ? ಸರ್, ಭಗವಂತನ ಆಶೀರ್ವಾದ, ಶಕ್ತಿ ಇವೆರಡೂ ನನ್ನ ಜೊತೆ ಇದ್ದರೆ, ಅದರಲ್ಲೂ ನಿಮ್ಮ ಪ್ರೀತಿ, ನಿಮ್ಮ ಮೀಡಿಯಾ ಅವ್ರ ಪ್ರೀತಿ ಇದ್ದರೆ ಮುಂದಿನ ದಿನಗಳಲ್ಲಿ ವಿಸ್ತಾರ ಮಾಡೋಂಥ ಕೆಲಸ ಖಂಡಿತ ಮಾಡೇ ಮಾಡ್ತೀನಿ. ನಮ್ಮೂರಿಗೆ ಯುವ ನಾಯಕರನ್ನ ಬೆಳೆಸಬೇಕು ಅನ್ನೋದು ಉದ್ದೇಶ ಅವ್ರಿಗಿದೆ. ಅದರಿಂದ ಅವರು ಚೆನ್ನಾಗಿ ಬೆಳೀಲಿ ಅಂತ ನಾವು ಒಂದು ಪ್ರೋತ್ಸಾಹನ ಕೊಡ್ತಾ ಇದ್ದೇವೆ. ಅಲ್ಲ, ನಿಮ್ಮೂರಿಗೆ ಬಂದಿದ್ರಲ್ಲ, ಏನು ವಿಶೇಷ ಅವ್ರು ನಿಮ್ಮೂರಿಗೆ ಬಂದಿರೋದು? ನಮ್ಮೂರಿಗೆ ಒಂದು ಹಸ ಕೊಟ್ಟಿದ್ದರು. ಅದ್ರ ಪ್ರೊಸೆಸ್ಸು ಏನು ಮಾರ್ಕೊಂಡಿದ್ದಾರೋ ಆಯಿತೋ ಅಂದೇ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದಾರೆ. ಏನು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು? ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹುಡುಗರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ, ಪರವಾಗಿಲ್ಲ. ಇವತ್ತಿನ ಕಾರ್ಯಕ್ರಮ ನಮ್ಮ ಹೆಸಬಲಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಯಾಲಗೆರೆ ಗ್ರಾಮಕ್ಕೆ ನಮ್ಮ ಹರೀಶ್ ಕೆ ರೆಡ್ಡಿ ಅವರು ನಮ್ಮ ಹರಿಕೃಷ್ಣ ಫೌಂಡೇಶನ್ನ ವತಿಯಿಂದ ರಾಸುಗಳನ್ನು ವಿತರಣೆ ಮಾಡಿದಾಗ ಅವ್ರಿಗೆ ಆ ಫಲಾನುಭವಿಗಳಿಗೆ ತಲುಪಿದ್ದೆ ಇಲ್ಲೋ ಅಂತ ಕೂಡ ನಾವು ಅವತ್ತು ನೋಡ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ನಾವು ಅಬ್ಸರ್ವ್ ಮಾಡಿಕೊಂಡು ಊರಿಗೂ ನಮ್ಮ ಹಸುಗಳನ್ನ ಯಾವ ಥರ ಅವರು ಮೇಯಿಸ್ತಾ ಇದ್ದಾರೆ, ಇಲ್ಲ ಇಟ್ಕೊಂಡಿದ್ದಾರಾ, ಇಲ್ಲ ಅದನ್ನು ಮಾರಾಟ ಮಾಡಿದಾರಾ, ಇಲ್ಲ ಅವರ ಕುಟುಂಬ ಬದುಕಟ್ಕೊಳ್ಳಲಿಕ್ಕೆ ಅದು ಸಹಾಯ ಆಗ್ತಾ ಇದೆಯಾ ಇಲ್ಲವಾ, ಏನು ಹೆಚ್ಚು ಕಮ್ಮಿ ಅಂತ ನಮ್ಮ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ನಮ್ಮ ಹರೀಶ್ ಕೆ ರೆಡ್ಡಿ ಅವರು ಇವತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಈಗ ಹಸುಗಳು ನೋಡಿದ್ರೆ ಹೆಂಗೆ ಸಾಕೊಂಡಿದ್ದಾರೆ? ತುಂಬ ಚೆನ್ನಾಗಿ ಸಾಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಸಾಕಿದ್ದಾರೆ. ಒಳ್ಳೆ ಬೆಳವಣಿಗೆ ಆಗಿದೆ, ಹಸುಗಳು ಬೆಳವಣಿಗೆ ಆಗಿದೆ. ಅನುಕೂಲ ಆಗ್ತಿದೆ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.